ಬೇರೆ ಬೇರೆ ಆಗಿ ಹೊರಟಿದ್ದಾರೆ. ಬ್ರಹ್ಮ ಹಾಕಿದ ಗಂಟು ಯಾರು ಬಿಡ್ಸಕ್ಕಾಗಲ್ಲ ಅಂತಾರೆ. ಆದ್ರೆ ನಿಜವಾಗ್ಲೂ ಇವರಿಬ್ರಿಗೂ ಬ್ರಹ್ಮ ಹಾಕಿದ ಗಂಟ ಇಲ್ಲ. ಕಲ್ಪನಾ, ನಡಿ ದೇವಸ್ಥಾನಕ್ಕೆ ಹೋಗೋಣ. ಅತ್ತೆ ಈಗ್ಲಾ? ಹೌದು, ಅವರು ಕೋರ್ಟ್ಗೆ ಹೋಗಿ ಅವ್ರ ಕೇಸು ತೀರ್ಮಾನ ಆಗೋಕ್ ಮುಂಚೆ ನಾವು ದೇವ್ರ ಹತ್ರ ಹೋಗಿ ನ್ಯಾಯ ಕೇಳೋಣ. ನಡಿ ಹೋಗೋಣ. ಅತ್ತೆ, ನನ್ಗೆ ಯಾಕೋ ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ. ನೀವೊಬ್ರೆ ಹೋಗ್ ಬನ್ನಿ ಅತ್ತೆ. ಅದು ಸರಿ ಬಿಡು ಅಜ್ಜಿ. ಅದ್ ನನಗೆ ಇವ್ರ ದೊಂಬರಾಟ ನೋಡಿ ನನಗೆ ತಲೆ ಕೆಟ್ಟೋಗಿದೆ. ಇನ್ನು ನೀನು ಅವನ ಹೆತ್ತ ತಾಯಿ, ನೀನು ಹೇಗಾಗಿರ್ಬೇಕು. ಸರಿ ಸರಿ, ನೀನು ಹೋಗಿ ರೆಸ್ಟ್ ಮಾಡು. ನಾನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು. ಕಲ್ಪನಾ ಅತ್ತೆ, ನೀನೇನು ತಲೆ ಕೆಡ್ಸ್ಕೋಬೇಡ. ದೇವ್ರೊಬ್ಬ ಇದ್ದಾನೆ. ಸರಿ ತಪ್ಪು ಯಾವ್ದು ಅಂತ ಅವನು ಚೆನ್ನಾಗಿ ಗೊತ್ತಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರಿಬ್ರು ಸೊಸೆ ಅವನ್ ದೂರ ಆಗಕ್ಕೆ ಬಿಡಲ್ಲ. ನೀನ್ ಧೈರ್ಯವಾಗಿರು. ಏನು? ಕೃಷ್ಣನ್ ಪರಮ ಭಕ್ತಿ ಸೇವಂತಿನೇ ವರ ಕೊಟ್ಟಿರ್ಬೇಕಾದ್ರೆ ಅದನ್ ತಡೆಯೋದಿಕ್ಕೆ ನೀವ್ಯಾರು? ತಗೊಳ್ಳೆ ಟವಲ್ಲು. ಪ್ರಿಯಾ, ಕೇಯ್, ನನ್ನನ್ನೇ ಕೊಲ್ಲಕ್ ಬರ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಸುಮ್ಮನೆ ಬಿಡಲ್ಲ. ಮಾಡ್ತೀನಿ, ಬಾರ ಇಲ್ಲಿ. ಅಯ್ಯೋ, ಬಿಡೆ ಮಗುನ. ಮಗು ಬಿಡಿ ಚಿಕ್ಕಿ, ಬಿಡೆ ಚಿಕ್ಕಿ, ಬಿಡಿ ಚಿಕ್ಕಿ, ಬಿಡಿ ಚಿಕ್ಕಿ, ತಡಿಬೇಡಿ ಚಿಕ್ಕಿ.